ಸ್ನೇಹಿತರೆ, ಅಘೋರಿಗಳು ಮಹಾಕುಂಭ ಮೇಳದಲ್ಲಿ ಬಹಳ ವಿಶೇಷವಾಗಿ ಕಾಣಸಿಗುವ ವ್ಯಕ್ತಿಗಳೆಂದರೆ ನಾಗಸಾಧುಗಳು ಮತ್ತೆ ಅಘೋರಿಗಳು. ಸ್ನೇಹಿತರೆ, ಅಘೋರಿಗಳು ಸದಾ ಬೂದಿಯನ್ನು ಬೆಳೆದುಕೊಂಡು ಶಿವಜಪದಲ್ಲಿ ಮಗ್ನರಾಗಿರ್ತಾರೆ. ಸಾಮಾನ್ಯ ಮನುಷ್ಯರಿಗಿಂತ ಬಹಳ ವಿಭಿನ್ನ ಶೈಲಿಯ ಜೀವನ ಇವರದಾಗಿರುತ್ತೆ. ಇವರ ಮೂಲ ಇಂದಿಗೂ ನಿಗೂಢ. ಸ್ನೇಹಿತರೆ, ಅಘೋರಿಗಳ ಸ್ಥಾಪಕರು ಬಾಬಾ ಕಿನ್ನರಾಮ್. ಬಾಬಾ ಕಿನ್ನರಾಮ್ 17-18ನೇ ಶತಮಾನದ ಅವಧಿಯಲ್ಲಿ ಉತ್ತರ ಪ್ರದೇಶದ ರಾಮಗಢ ಗ್ರಾಮದಲ್ಲಿ 1658ರಲ್ಲಿ ಜನಿಸ್ತಾರೆ. ಬಾಬಾ ಕಿನ್ನರಾಮ್ ಜನಿಸುವ ಸಮಯದಲ್ಲಿ ಅವರ ಹಲ್ಲುಗಳು ಬೆಳವಣಿಗೆ ಆಗಿರುತ್ತವೆ ಅನ್ನೋದು ಬಹಳ ವಿಶೇಷ. ನಂತರ ಹುಟ್ಟಿದ 3 ದಿನಗಳವರೆಗೆ ತಾಯಿಯ ಎದೆ ಹಾಲನ್ನೇ ಬಾಬಾ ಕಿನ್ನರಾಮ್ ಕುಡಿದಿರುವುದಿಲ್ಲ. ಬಾಬಾ ಕಿನ್ನರಾಮ್ 4ನೇ ದಿನ ಅವರ ಮನೆಗೆ ಬರುವ ಸಾಧುಗಳು ಅವರ ಕಿವಿಯಲ್ಲಿ ಮಂತ್ರ ಪಠಣ ಮಾಡಿದ ನಂತರ ಸಾಮಾನ್ಯ ಮಗುವಿನಂತೆ ವರ್ತಿಸಲು ಶುರು ಮಾಡ್ತಾರೆ. ಸಾಧುಗಳ ರೂಪದಲ್ಲಿ ತ್ರಿಮೂರ್ತಿಗಳೇ ಬಾಬಾ ಕಿನ್ನರಾಮ್ ಮನೆಗೆ ಬಂದಿದ್ದರೆಂದು ಹೇಳಲಾಗುತ್ತೆ. ಬಾಬಾ ಕಿನ್ನರಾಮ್ ಬೆಳೆದು 11 ವರ್ಷಗಳ ನಂತರ ತಮ್ಮ ಪೋಷಕರನ್ನು ತೊರೆದು ಬಾಬಾ ಕಲರಾಮ್ ಎಂಬ ಗುರುಗಳ ಬಳಿ ಶಿಷ್ಯರಾಗಿ ಸೇರ್ಪಡೆಯಾಗ್ತಾರೆ. ಅಲ್ಲಿಯೇ ಅಘೋರಿ ಪದ್ಧತಿ ಎಲ್ಲವನ್ನು ಕಲಿತ ಬಾಬಾ ಕಿನ್ನರಾಮ್ ನಂತರ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿರುವ ಇಂಗ್ಲಾಜ್ ಮಠದಲ್ಲಿ ದೀಕ್ಷೆ ಪಡೆದು ಭಾರತದೆಲ್ಲೆಡೆ ಸಂಚರಿಸಿ ಅಘೋರಿಗಳ ಮಹತ್ವವನ್ನು ಸಾರಿದ ನಂತರ ವಾರಾಣಸಿಯಲ್ಲಿ ಒಂದು ಮಠವನ್ನು ಸ್ಥಾಪಿಸಿ ಅಲ್ಲಿಯೇ ನೆಲೆಯೂರ್ತಾರೆ. 1771 ಮಾಡಿದ ಇವರ ಕ್ಷೇತ್ರ ಅಘೋರಿಗಳ ಪಾಲಿನ ಪುಣ್ಯಕ್ಷೇತ್ರವಾಗಿದೆ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.